ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಗುಂಡ್ಲುಪೇಟೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಗುರುಗಳು ಆದ ಜಾಬೀರ್ ಹಜ್ರತ್ ರವರು ರಂಜಾನ್ ಹಬ್ಬದ ಮಹತ್ವದ ಕುರಿತು ಸಂದೇಶ ಕೊಟ್ಟಿದ್ದಾರೆ. ಲಬಾಬಿನ್ ಮಸೀದಿ ಗುರುಗಳು ಆದ ಅಬ್ದುಲ್ ಕರೀಂ ಹಜ್ರತ್ ಅವರು ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕರು ಆದ ಗಣೇಶ್ ಪ್ರಸಾದ್ ರವರು ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಜಾಮಿಯಾ ಮಸೀದಿ ಅಧ್ಯಕ್ಷರು ಆದ ಸರ್ದಾರ್ ಅವರು ಹಾಗೂ ಮುಸ್ಲಿಂ ಮುಖಂಡರು ಆದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಈದುಲ್ ಫಿತರ್ ಪವಿತ್ರ ರಂಜಾನ್ ಹಬ್ಬದ ಈ ಒಂದು ಶುಭಾಶಯಗಳನ್ನು ತಿಳಿಸ್ತೇನೆ. ಸಮಸ್ತ ಕರ್ನಾಟಕದ ಇಡೀ ದೇಶದ ಎಲ್ಲ ಬಂಧು ಮಿತ್ರರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ, ಮುಖಪಟದ ಗೆಳೆಯರಿಗೆ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಒಂದು ಹಬ್ಬದ ಪ್ರಯುಕ್ತ 1 ತಿಂಗಳು 30 ದಿನ ಉಪವಾಸ ಮಾಡುವ ಮೂಲಕ 5 ವಕ್ತ್ ನಮಾಜ್ ಮಾಡುವ ಮೂಲಕ, ಆಮೇಲೆ ಸ್ಪೆಷಲಾಗಿ ತರಾಬೆ ನಮಾಜ್ ಮಾಡುವ ಮೂಲಕ ಈ ಒಂದು ದಾನ ಧರ್ಮದಲ್ಲಿ ವಿಶೇಷವಾಗಿ ದಾನ ಧರ್ಮವನ್ನು ಮಾಡುವಂಥ ಒಂದು ತಿಂಗಳು ಈ ರಂಜಾನ್ 30 ದಿನದ ಈ ಒಂದು ತಿಂಗಳು. 11 ತಿಂಗಳು ಏನು ನಾವು ಕರ್ಮವನ್ನು ಮಾಡ್ತೇವೆ, ಆ ಒಂದು ಕರ್ಮ ಕಳೆಯೋಕ್ಕೋಸ್ಕರ ಈ ಒಂದು ತಿಂಗಳು ನಮಗೆ ಉತ್ತಮವಾದ ಒಂದು ತಿಂಗಳು ನಮಗೆ ಅಲ್ಲಾಹನು ನಮಗೆ ಕರುಣಿಸಿರೋದು. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡೋ ಮೂಲಕ ಮತ್ತೆ ಮುಂದಿನ ಬರುವಂಥ 11 ತಿಂಗಳು ಕೂಡ ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. 5 ವಕ್ತ್ ನಮಾಜ್ ಮಾಡೋ ಮೂಲಕ ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡಬಾರ್ದು, ಶಾಂತಿ ಸೌಹಾರ್ದದ ಸಮಾನತೆಯಿಂದ ಎಲ್ಲರಿಗೂ ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋವಂಥದ್ದು ಈ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಸಮಸ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮತ್ತು ಇತರೆ ಸಹೋದರ ಸಹೋದರಿಯರಿಗೆ, ಗೆಳೆಯರಿಗೆ ಎಲ್ಲರಿಗೂ ಈ ರಂಜಾನ್ ಹಬ್ಬದ ಪವಿತ್ರ ರಂಜಾನ್ ಈದುಲ್ ಫಿತರ್ ಹಬ್ಬದ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಗುರುಗಳಿಗೂ ಎಲ್ರಿಗೂ ಸೇರಿ ಶುಭಾಶಯಗಳು ಕೋರಲಾಗಿದೆ. ಅಸ್ಸಲಾಮು ಅಲೈಕುಂ. ಶಾಂತಿ ಸೌಹಾರ್ದತೆಯ ಸಂಕೇತವಾದ ರಂಜಾನ್ ಹಬ್ಬವನ್ನು ಇಂದು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಮಸ್ತ ನಾಡಿನ ಜನತೆಗೆ, ಗುಂಡ್ಲುಪೇಟೆ ಜನತೆಯ ವತಿಯಿಂದ, ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಹೀಗೆ ಎಂದೆಂದು ಶಾಂತಿ ಸಮೃದ್ಧಿಯಿಂದ ನಡೀಲಿ ಅಂತೇಳಿ ಹಾರೈಸ್ತೀನಿ. ಇವತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇಸ್ಲಾಂ ಬಾಂಧವರು, ಸಹೋದರಗಳು ಎಲ್ಲರೂ ಇವತ್ತು ಬಹಳ ಅದ್ಧೂರಿಯಿಂದ ಹಾಗೂ ಸಂತೋಷದಿಂದ ಎಲ್ಲರನ್ನೂ ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹೌದು ಅವರು ಎಲ್ಲ ಹಬ್ಬವನ್ನು 30 ದಿನಗಳ ಕಾಲ ಉಪವಾಸ ಮಾಡಿ ಕೊನೆಯ ದಿನ ಇವತ್ತು ಅಲ್ಲಾಹನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ದುವಾ ಮಾಡಿದ್ದಾರೆ. ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಿಜಾಮುದ್ದೀನ್, ಅಫ್ಸರ್ ಮಾಸ್ಟರ್, ಕೋಡಹಳ್ಳಿ ಸರ್ದಾರ್, HM ಮೈದೀನ್, ಹನೀಫಾ, ಶಬೀರ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.